ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ನಿರಂತರ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಇದರ ಎಫೆಕ್ಟ್ ಭಾರತದ ಮೇಲೆ ಆಗಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ. ಆದರೆ ಈ ಗ್ಯಾಸ್ ಸಿಲಿಂಡರ್ ಸಂಕಷ್ಟದ ನಡುವೆ ಭಾರತಕ್ಕೆ ಈಗ ರಿಲೀಫ್. ಹಾರ್ಮೋಜ್ ದಾಟಿದ ಭಾರತದ 7ನೇ LPG ಹಡಗು 46,000 ಮೆಟ್ರಿಕ್ ಟನ್ LPG ಹೊತ್ತು ಬರ್ತಾ ಇದೆ. ಗ್ರೀನ್ ಸಾನ್ವಿ ಭಾರತದ ಧ್ವಜ ಹಿಡಿದು ಸುರಕ್ಷಿತವಾಗಿ ಹಾರ್ಮೋಜ್ ಅನ್ನ ದಾಟಿದ ಭಾರತದ ಹಡಗು ಮಾರ್ಚ್ 30ಕ್ಕೆ ಪರ್ಷಿಯನ್ ಗಲ್ಫ್ನಿಂದ ಹೊರಟಿದ್ದಂತಹ ಗ್ರೀನ್ ಸಾನ್ವಿ ಏಪ್ರಿಲ್ 6ಕ್ಕೆ ಭಾರತದ ಮುಂಬೈ ಬಂದರಿಗೆ ತಲುಪಲಿದೆ. ಇನ್ನೆರಡು ದಿನದಲ್ಲಿ ಮುಂಬೈ ಬಂದರಿಗೆ ಬಂದು ತಲುಪಲಿದೆ ಗ್ರೀನ್ ಸಾನ್ವಿ. 46,000 ಮೆಟ್ರಿಕ್ ಟನ್ LPG ಹೊತ್ತು ಸಾಕ್ತಾ ಇರೋ ಗ್ರೀನ್ ಸಾನ್ವಿಯ ದೃಶ್ಯ ನೋಡ್ತಾ ಇದ್ದೀವಿ. ಮಾರ್ಚ್ 30ಕ್ಕೆ ಹಾರ್ಮೋಜ್ ಜಲಸಂಧಿಯಿಂದ ಹೊರಟಂತಹ ಭಾರತದ ಹಡಗು, ಭಾರತದ ಧ್ವಜ ಇರುವಂತಹ ಹಡಗು ಯಶಸ್ವಿಯಾಗಿ ಹಾರ್ಮೋಜ್ ಜಲಸಂಧಿಯನ್ನ ದಾಟಿ ಸಾಗಿ ಬರ್ತಾ ಇದೆ. ಸೋಮವಾರ ಮುಂಬೈ ಬಂದರಿಗೆ ಬಂದು ತಲುಪಲಿದೆ ಗ್ರೀನ್ ಸಾನ್ವಿ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ ಇದೆ ಭಾರತದಲ್ಲಿ. ಇಂಥದರ ನಡುವೆ ಒಂದೊಂದೇ ಹಡಗುಗಳು ಬರ್ತಾ ಇರೋದು ನಿರಾಳತೆಯನ್ನ ಉಂಟು ಮಾಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ. ಆದರೆ ಈ ಗ್ಯಾಸ್ ಸಿಲಿಂಡರ್ ಸಂಕಷ್ಟದ ನಡುವೆ ಭಾರತಕ್ಕೆ ಈಗ ರಿಲೀಫ್. ಹಾರ್ಮೋಜ್ ದಾಟಿದ ಭಾರತದ 7ನೇ LPG ಹಡಗು 46,000 ಮೆಟ್ರಿಕ್ ಟನ್ LPG ಹೊತ್ತು ಬರ್ತಾ ಇದೆ. ಗ್ರೀನ್ ಸಾನ್ವಿ ಭಾರತದ ಧ್ವಜ ಹಿಡಿದು ಸುರಕ್ಷಿತವಾಗಿ ಹಾರ್ಮೋಜ್ ಅನ್ನ ದಾಟಿದ ಭಾರತದ ಹಡಗು ಮಾರ್ಚ್ 30ಕ್ಕೆ ಪರ್ಷಿಯನ್ ಗಲ್ಫ್ನಿಂದ ಹೊರಟಿದ್ದಂತಹ ಗ್ರೀನ್ ಸಾನ್ವಿ ಏಪ್ರಿಲ್ 6ಕ್ಕೆ ಭಾರತದ ಮುಂಬೈ ಬಂದರಿಗೆ ತಲುಪಲಿದೆ. ಇನ್ನೆರಡು ದಿನದಲ್ಲಿ ಮುಂಬೈ ಬಂದರಿಗೆ ಬಂದು ತಲುಪಲಿದೆ ಗ್ರೀನ್ ಸಾನ್ವಿ. 46,000 ಮೆಟ್ರಿಕ್ ಟನ್ LPG ಹೊತ್ತು ಸಾಕ್ತಾ ಇರೋ ಗ್ರೀನ್ ಸಾನ್ವಿಯ ದೃಶ್ಯ ನೋಡ್ತಾ ಇದ್ದೀವಿ. ಮಾರ್ಚ್ 30ಕ್ಕೆ ಹಾರ್ಮೋಜ್ ಜಲಸಂಧಿಯಿಂದ ಹೊರಟಂತಹ ಭಾರತದ ಹಡಗು, ಭಾರತದ ಧ್ವಜ ಇರುವಂತಹ ಹಡಗು ಯಶಸ್ವಿಯಾಗಿ ಹಾರ್ಮೋಜ್ ಜಲಸಂಧಿಯನ್ನ ದಾಟಿ ಸಾಗಿ ಬರ್ತಾ ಇದೆ. ಸೋಮವಾರ ಮುಂಬೈ ಬಂದರಿಗೆ ಬಂದು ತಲುಪಲಿದೆ ಗ್ರೀನ್ ಸಾನ್ವಿ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ ಇದೆ ಭಾರತದಲ್ಲಿ. ಇಂಥದರ ನಡುವೆ ಒಂದೊಂದೇ ಹಡಗುಗಳು ಬರ್ತಾ ಇರೋದು ನಿರಾಳತೆಯನ್ನ ಉಂಟು ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.